ಈ ವಾರ ಸುಮಾರು ಚಿತ್ರಗಳು ಬಿಡುಗಡೆಯಾಗಿವೆ. ಅದರಲ್ಲಿ ನಾನು 3 ಚಿತ್ರಗಳನ್ನು ನೋಡಿದೆ. ಆ 3 ಚಿತ್ರಗಳ ಬಗ್ಗೆ ನನ್ನ ಥಾಟ್ಸ್ ಅಂತಲೋ ಅಥವಾ ಒಂದು ಸಂಕ್ಷಿಪ್ತ ರಿವ್ಯೂ ಅಂತಲೋ ನೀವು ಈ ವಿಡಿಯೋನ ನೋಡಬಹುದು. ಅದಕ್ಕೆ ಮುಂಚೆ ಕೆಲವರಿಗೆ ನಾನು ಸಾರಿ ಕೇಳೋದು ಬಾಕಿ ಇದೆ. 2 ವಾರಗಳ ಹಿಂದೆ BTS ಅನ್ನೋ ಒಂದು ಕನ್ನಡ ಚಿತ್ರ ಬಿಡುಗಡೆ ಆಗಿತ್ತು. ಆ ತಂಡದವರು ನನ್ನ ಜೊತೆ ಫಾಲೋ ಅಪ್ ಮಾಡಿದ್ರೂ ಕೂಡ ಸಮಯದ ಕೊರತೆಯಿಂದ ಆ ಚಿತ್ರದ ವಿಮರ್ಶೆಯನ್ನು ನಾನು ಮಾಡೋಕೆ ಆಗಲಿಲ್ಲ. ತದನಂತರ ನನ್ನ ಗೆಳೆಯರೊಬ್ಬರು ಆ ಚಿತ್ರ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಆ ವಿಮರ್ಶೆಯನ್ನ ಮಾಡದೇ ಇದ್ದಿದ್ದಕ್ಕೆ ಸಾರಿ. ಹಾಗೇನೆ ನಾನು ಸಾರಿ ಕೇಳಬೇಕಾದ ಲಿಸ್ಟಲ್ಲಿ ಇನ್ನೂ ಇಬ್ಬರಿದ್ದಾರೆ. ವೆಬ್ ಸೀರೀಸ್ ಏಕಂನ ನಿರ್ದೇಶಕರು ಸುಮಂತ್ ಭಟ್ ಹಾಗೂ ಚಿಲ್ಲಿ ಚಿಕ್ಕನ್ನ ನಿರ್ದೇಶಕರು ಪ್ರತೀಕ್. ಇವರಿಬ್ಬರು ಫಾಲೋ ಅಪ್ ಮಾಡಿದ್ರು ಸಹ ಈ ಚಿತ್ರಗಳ ವಿಮರ್ಶೆಯನ್ನ ನನ್ನ ಕೈಯಲ್ಲಿ ಮಾಡೋಕೆ ಸಾಧ್ಯವಾಗಲಿಲ್ಲ. ಅದೇ ಸಮಯದ ಕೊರತೆಯಿಂದ. ಅದಕ್ಕೂ ಸಾರಿ. ಹಾಗೇನೆ ಅಡ್ವಾನ್ಸ್ ಆಗಿ ಕೂಡ ಸಾರಿ ಕೇಳ್ಬಿಡೋಣ. ಯಾಕಂದ್ರೆ ಈ ವಾರ ಇನ್ನೂ ಕೆಲವು ಚಿತ್ರಗಳು ಲವ್ ರೆಡ್ಡಿ, ಝೀಬ್ರಾ, ಟೆನೆಂಟ್ ಇವೆಲ್ಲವೂ ಕೂಡ ಬಿಡುಗಡೆಯಾಗಿವೆ. ಆದಷ್ಟು ಪ್ರಯತ್ನ ಪಡ್ತೀನಿ ಇವುಗಳನ್ನು ನೋಡಿ ವಿಮರ್ಶೆ ಮಾಡಲಿಕ್ಕೆ. ಅಕಸ್ಮಾತ್ ಆಗಿ ಅದು ಆಗಲಿಲ್ಲ ಅಂದರೆ ಕ್ಷಮಾಪಣೆ ಇರಲಿ. ಸರಿ, ಈಗ ಆರಾಮ್ ಅರವಿಂದ ಸ್ವಾಮಿ, ಮರ್ಯಾದೆ ಪ್ರಶ್ನೆ, ಅಂಶು ಈ ಚಿತ್ರಗಳ ಬಗ್ಗೆ ನೋಡೋಣ. ಅಭಿಷೇಕ್ ಶೆಟ್ಟಿ ಅವರ ಆರಾಮ್ ಅರವಿಂದ ಸ್ವಾಮಿ ಆಕ್ಷನ್ನು ಮಾಸು ಅಂತ ಅಲ್ಲದೆ ಕಾಮಿಡಿ ಮೇಲೆ, ಎಮೋಷನ್ಸ್ ಮೇಲೆ, ಮುಖ್ಯವಾಗಿ ಕೆಲವು ಟ್ವಿಸ್ಟ್ಸು, ಸಸ್ಪೆನ್ಸಸ್ಸು, ಸರ್ಪ್ರೈಸಸ್ ಮೇಲೆ ನಿಂತಿರೋ ಚಿತ್ರ ಇದು. ಪಾತ್ರಗಳು ಹಾಗೂ ಸನ್ನಿವೇಶಗಳು ಹೀಗಿದ್ರೆ ಏನಾಗಬಹುದು ಅನ್ನೋ ಐಡಿಯಾನಲ್ಲಿ ಬರೆದಿರೋ ಸ್ಕ್ರಿಪ್ಟ್ ಇದು ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಈ ರೀತಿ ಯಾರಿರ್ತಾರೆ, ಹೀಗೆ ಹೇಗೆ ನಡೆಯುತ್ತೆ ಅನ್ನೋ ಪ್ರಶ್ನೆಗಳನ್ನ ನಾವು ಕೇಳ್ತಾ ಹೋದ್ರೆ ಈ ಚಿತ್ರ ನಮಗೆ ವರ್ಕ್ ಆಗಲ್ಲ. ಇದು ನನಗೆ ಆರಂಭದಲ್ಲೇ ಗೊತ್ತಾಗಿ ಈ ಚಿತ್ರದ ವೈಬ್ಗೆ ನಾನು ಸೆಟ್ ಆಗಿ ಚಿತ್ರವನ್ನ ನೋಡಿದೆ. ಅಂಡ್ ಫಸ್ಟ್ ಹಾಫ್ ಆಕ್ಚುಲಿ ನಾನು ಎಂಜಾಯ್ ಮಾಡಿದೆ. ಹೀರೋದು ನಿಜವಾಗ್ಲೂ ಒಂದು ಹೊಸ ರೀತಿಯ ಪಾತ್ರವೇ. ಆತನ ತಂದೆ ತಾಯಿಗೆ, ಆತನ ಇಬ್ಬರು ಫ್ರೆಂಡ್ಸ್ಗೆ ಕ್ಯಾರೆಕ್ಟರ್ ಟ್ರೇಟ್ಸ್ ಕೊಟ್ಟಿರೋದ್ರಲ್ಲಿ ಇಂಟೆಂಟ್ ಕಾಣುತ್ತೆ. ಅರವಿಂದ ಹಾಗೂ ಗೀತಾ, ಮಿಲನ ನಾಗರಾಜ್ ಅವರ ಪಾತ್ರ, ಇವರಿಬ್ಬರ ಈಕ್ವೇಶನ್ ಕೂಡ ಇಂಟ್ರೆಸ್ಟಿಂಗ್ ಆಗೇ ಇದೆ. ಅದಕ್ಕೆ ಕಾಲೇಜ್ ಪೋರ್ಷನ್ ಆಡ್ ಮಾಡಿದ್ದು ಕೂಡ ಇಷ್ಟವಾಯಿತು. ಮಂಜುನಾಥ್ ಹೆಗಡೆ ಹಾಗೂ ಅವರ ಹೆಂಡತಿ ಪಾತ್ರದಲ್ಲಿ ನಟಿಸಿರೋರು. ಅವರು ಸುಮಾರು ವರ್ಷಗಳಿಂದ ಟಿವಿ ಸೀರಿಯಲ್ಗಳಲ್ಲಿ, ಕನ್ನಡ ಚಿತ್ರಗಳಲ್ಲಿ ಕಾಣಿಸ್ಕೊಂಡು ಬಂದಿದ್ದಾರೆ. ಕ್ಷಮೆ ಇರಲಿ, ಅವರ ಹೆಸರು ನೆನಪಾಗ್ತಿಲ್ಲ. ಅವರಿಬ್ಬರ ನಟನೆ. ಅಚ್ಯುತ್ ಅವರಿಗೆ ಬೇರೆ ಬೇರೆ ಶೇಡ್ಸ್ ಕೊಟ್ಟಿರೋದು, ಇಂಗ್ಲಿಷ್ ಪೋಯಮ್ ಒಂದರ ರನ್ನಿಂಗ್ ಜೋಕು. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಫ್ರೀ ಆಗಿದ್ದಾಗ್ಲಾ, ಬ್ಯುಸಿ ಆಗಿದ್ದಾಗ್ಲಾ ಅನ್ನೋ ರೀತಿಯ ಕೆಲವು ಡೈಲಾಗ್ಸ್. ಅರ್ಜುನ್ ಜನ್ಯಾ ಅವರ 3 ಹಾಡುಗಳು, ಸಸ್ಪೆನ್ಸ್ ಭರಿತ ಐಡಿಯಾಗಳು ಇವೆಲ್ಲವೂ ಈ ಚಿತ್ರದ ಪ್ಲಸ್. ಈ ಭೂಮಿ ಮೇಲೆ ಆರಾಮಾಗಿರೋರು ಯಾರು ಅನ್ನೋ ಪ್ರಶ್ನೆಯನ್ನ ಉತ್ತರಿಸಲು ಹೊರಡೋ ಈ ಚಿತ್ರ ತನ್ನ 2ನೆಯ ಅರ್ಧ ಭಾಗದಲ್ಲಿ ಸ್ವಲ್ಪ ಎಡವತ್ತೆ. ಹಿರಿಯರು ಅನ್ಸ್ಕೊಂಡವರು ತಗೊಳ್ಳೋ ಕೆಲವು ನಿರ್ಧಾರಗಳು ಆ ಪಾಸಿಬಿಲಿಟಿ ಅನ್ನೋ ಬೌಂಡ್ರಿಯನ್ನ ತುಂಬಾನೇ ಸ್ಟ್ರೆಚ್ ಮಾಡುತ್ತೆ. ಹಾಗೇನೆ ಇನ್ನು ಕೆಲವು ಪಾತ್ರಗಳ ನಿರ್ಧಾರಗಳು ಟೂ ಗುಡ್ ಟು ಬಿ ಟ್ರೂ ಅಥವಾ ತುಂಬಾ ಕನ್ವೀನಿಯಂಟ್ ಅಂತ ಕೂಡ ಅನ್ನಿಸಬಹುದು. ಈ ಚಿತ್ರದಲ್ಲಿ ಅನೇಕ ಐಡಿಯಾಸ್, ಸರ್ಪ್ರೈಸಸ್, ಟ್ವಿಸ್ಟ್ ಇವೆ. ಆದರೆ ಅವುಗಳನ್ನೆಲ್ಲ, ಆ ಐಡಿಯಾಸ್ನ, ಆ ಪಾತ್ರಗಳನ್ನ ಮುಂಚಿನಿಂದಲೂ ಸರಿಯಾಗಿ ಪ್ಲಾಂಟ್ ಮಾಡ್ತಾ ಬಂದಿದ್ರೆ ಕಥೆಯ ಫ್ಲೋಗೆ ಇನ್ನೂ ಹೆಚ್ಚು ಬಲ ಸಿಕ್ಕಿರೋದು. ಮಲ್ಟಿಪ್ಲೆಕ್ಸ್ನಲ್ಲೂ ಟಿಕೆಟ್ ಬೆಲೆ 99 ರೂಪಾಯಿ ಮಾತ್ರ. ಥಿಯೇಟರ್ ತುಂಬ ಜನ. ಇದು ಕೂಡ ಈ ತಂಡದ ಒಂದು ಒಳ್ಳೆ ಐಡಿಯಾನೇ. 2ನೇ ಚಿತ್ರ ನಾಗರಾಜ್ ಸೋಮಯಾಜಿ ಅವರ ಮರ್ಯಾದೆ ಪ್ರಶ್ನೆ. ಹ್ಯಾವ್ಸ್ ವರ್ಸಸ್ ಹ್ಯಾವ್ ನಾಟ್ಸ್, ಬಡವರು ವರ್ಸಸ್ ಶ್ರೀಮಂತರು. ಇದನ್ನ ಒಂದು ರಿವೆಂಜ್ ಡ್ರಾಮಾ ರೀತಿಯಲ್ಲಿ ತೋರಿಸೋ ಚಿತ್ರ. ಈ ಚಿತ್ರ ನನ್ನ ಗಮನವನ್ನು ಇಮ್ಮಿಡಿಯೇಟ್ಲಿ ಸೆಳೆದದ್ದು ಅದರ ಸೌಂಡ್ ಹಾಗೂ ವಿಜುವಲ್ಸ್ ಇಂದ. ಅರ್ಜುನ್ ರಾಮು ಅವರ ಹಾಡುಗಳು, ಮಂಜುನಾಥ್ ನಾಯ್ಡು ಅವರ ಆಡಿಯೋಗ್ರಫಿ ತುಂಬಾ ವಿಶೇಷವಾಗಿತ್ತು. ಎಸ್ಪೆಷಲಿ ಒಂದು ರ್ಯಾಪ್ ಶುರುವಾಗೋ ವಿಧಾನ. ಸಂದೀಪ್ ವಲ್ಲೂರಿ ಅವರ ಸಿನಿಮಾಟೋಗ್ರಫಿ, ಕಲರಿಸ್ಟ್ ಪ್ರತೀಕ್ ಮಹೇಶ್, ಆರ್ಟ್ ಡೈರೆಕ್ಟರ್ ಶರತ್ ಕುಮಾರ್ ಕೆವಿ, ಕಾಸ್ಟ್ಯೂಮ್ಸ್ ತೇಜು ಅಂಡ್ ಖುಷಿ ಇವರೆಲ್ಲರೂ, ಹಾಗೇನೆ ಚಾಮರಾಜಪೇಟೆ ಮಾಂಟಾಜಸ್ ಆ ವಿಜುವಲ್ಸ್ಗೆ ಕಾರಣ. ಆಕ್ಸಿಡೆಂಟ್ ದೃಶ್ಯದಲ್ಲಿ ಇರೋ ಖೇಯಾಸ್ ಇಂಪ್ರೆಸಿವ್ ಆಗಿತ್ತು. ಹಾಗೇನೆ ಒಂದು ಹೈ ಇಂಟೆನ್ಸಿಟಿ ಇರೋ ಕಾನ್ವರ್ಸೇಷನ್ ಬೇಸ್ಡ್ ಒಂದು ಸಿಂಗಲ್ ಶಾಟ್ ಇದೆ, ಅದರಲ್ಲಿರೋ ಪ್ರಯತ್ನನೂ ಅಷ್ಟೇ. ತೇಜು ಬೆಳವಾಡಿ ಅವರ ಪಾತ್ರ, ಲಕ್ಷ್ಮಿ ಅಳುತ್ತಾ ಮಂಜನ ಜೊತೆ ಫೋನ್ನಲ್ಲಿ ಮಾತಾಡೋದು. ಕಥೆಯ ಒಂದು ಮುಖ್ಯವಾದ ಭಾಗದಲ್ಲಿ ಬಡವರು ಶ್ರೀಮಂತರು ಇಬ್ಬರ ಕಡೆಯೂ ತಪ್ಪಿತ್ತು ಅನ್ನೋದು, ಈ ಐಡಿಯಾಸ್ ಎಲ್ಲವೂ ಈ ಚಿತ್ರದ ಪಾಸಿಟಿವ್ಸ್. ಸತೀಶನಿಗೆ ಏನಾಗಬಹುದು, ರಾಕಿ ಹಣದ ವಿಚಾರದಲ್ಲಿ ಏನ್ ಮಾಡಬಹುದು, ಸೂರಿ ತನ್ನ ಕೆರಿಯರ್ನಲ್ಲಿ ತಾನು ಬಯಸಿದ್ದು ತನಗೆ ಸಿಗತ್ತೋ ಇಲ್ವೋ, ಈ ರೀತಿಯದ್ದೆಲ್ಲ ಮೊದಲಿನಿಂದಲೂ ತುಂಬಾ ಪ್ರಿಡಿಕ್ಟಬಲ್ ಆಗೇ ಇತ್ತು. ಆರಂಭದಲ್ಲಿ ಅದನ್ನ ಬಚ್ಚಿಟ್ಟು ತದನಂತರ ಒಂದು ಸರ್ಪ್ರೈಸ್ನ ರೀತಿಯಲ್ಲಿ ಆರ್ಗ್ಯಾನಿಕ್ ಆಗಿ ಕಥೆಯಲ್ಲಿ ತಂದಿದ್ರೆ ಈ ಚಿತ್ರದ ಇಂಟೆಂಡೆಡ್ ಇಂಟೆನ್ಸಿಟಿ ಹುಟ್ಟಿತ್ತು ಅಂತ ಅನ್ನಿಸ್ತು. ರಾಕೇಶ್ ಅಡಿಗ ಅವರ ಪಾತ್ರ ಸೂರಿ ಅಂತ, ಆತನಿಗೆ ಜಪಾನ್ ಅಂತ ಒಬ್ಬ ಸೈಡ್ ಕಿಕ್ ಇರ್ತಾನೆ. ದೇವಸ್ಥಾನದಲ್ಲಿ ಆರತಿ ತಟ್ಟೆಗೆ ಸೂರಿ ಕಾಯಿನ್ ಹಾಕ್ತಾನೆ, ನೋಟ್ಗಳನ್ನ
ಜಪಾನ್ಗೆ ಕೊಡ್ತಾನೆ ಹಾಕೋಕೆ ಅಂತ. ದುಡ್ಡು ಮಾಡೋದು ಅಲ್ಲ, ದುಡ್ಡು ಬರೋದು ಅನ್ನೋ ಡೈಲಾಗ್. ಈ ರೀತಿಯ ನ್ಯೂಯಾನ್ಸ್ ಚಿತ್ರದ ಪಾಲಿಟಿಕ್ಸ್ನಲ್ಲೂ ಇರಬೇಕಿತ್ತು. ಮೂರನೆಯದು MC ಚೆನ್ನಕೇಶವ ಅವರ ಅಂಶು. ಕನ್ನಡದಲ್ಲಿ ಫಿಲ್ಮ್ ಮೇಕರ್ಸ್ಗೆ, ಎಸ್ಪೆಷಲಿ ಡೆಬ್ಯೂ ಫಿಲ್ಮ್ ಮೇಕರ್ಸ್ಗೆ ಸೈಕಲಾಜಿಕಲ್ ಥ್ರಿಲ್ಲರ್ಸ್ ಅನ್ನೋದು ಫೇವರೇಟ್ ಜಾನ್ರಾ ಅಂತ ಅನ್ಸುತ್ತೆ. ಗಟ್ಟಿಮೇಳ, ಅಣ್ಣಯ್ಯ, ಅಮ್ಮಾಯಿಗಾರು ಈ ರೀತಿಯ ಟೆಲಿವಿಷನ್ ಸೀರಿಯಲ್ಸ್ನ ಖ್ಯಾತಿಯ ನಿಶಾ ರವಿಕೃಷ್ಣನ್ ಈ ಚಿತ್ರದ ಲೀಡ್ ಆಕ್ಟರ್. ಅವರನ್ನ ಹೊರತುಪಡಿಸಿ ಕಾಸ್ಟ್ ಅಂಡ್ ಕ್ರೂ ಎಲ್ಲರೂ ಹೊಸಬ್ರೆ. ಇನ್ಫ್ಯಾಕ್ಟ್ ನಿಶಾ ಅವ್ರಿಗೂ ಇದೇ ಮೊದಲನೆಯ ಚಿತ್ರ. ಆ ಫಸ್ಟ್ ಫಿಲ್ಮ್ ಟ್ರೇಟ್ಸ್, ಎಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಬಡ್ಜೆಟ್ ಕನ್ಸ್ಟ್ರೇಂಟ್ಸ್ ಅವೆಲ್ಲವೂ ಎದ್ದು ಕಾಣುತ್ತವೆ. ಇಡೀ ಚಿತ್ರದಲ್ಲಿ ಆ ಶಾರ್ಟ್ ಫಿಲ್ಮ್ ಫೀಲ್ ಇದ್ದೇ ಇರುತ್ತೆ. ಇದೇ ಕಥೆ, ಇದೇ ಚಿತ್ರಕಥೆ ಇನ್ನೂ ಸ್ವಲ್ಪ ಹೆಚ್ಚು ಬಡ್ಜೆಟ್ ಸಿಕ್ಕಿದ್ದಿದ್ರೆ ಇದೊಂದು ಬೇರೆ ರೀತಿಯ ಚಿತ್ರವಾಗಿ ಮೂಡಿ ಬರ್ತಿತ್ತೇನೋ. ಉದಾಹರಣೆಗೆ ಹೋದ ವರ್ಷ ಬಂದ ತತ್ಸಮ ತದ್ಭವ ನೆನಪಿಗೆ ಬರ್ತಾ ಇದೆ. ಈ ಚಿತ್ರದ ಮೂಲ ಐಡಿಯಾ ಹೊಸದಾಗಿ ಏನು ಅನ್ನಿಸದೇ ಇರಬಹುದು, ಆದರೆ ಮನಸ್ಸು ಹಾಗೂ ಮನೆ ಎರಡೂ ಕೂಡ ಜೈಲೆ ಅನ್ನೋ ಐಡಿಯಾ ಚೆನ್ನಾಗಿತ್ತು. ಕಾಲೇಜ್ ಪೋರ್ಷನ್ ಫ್ರೆಶ್ ಆಗಿ ಇತ್ತು. ಒಂದು ಟ್ರಾನ್ಸ್ಫಾರ್ಮೇಶನ್ ಮೊಮೆಂಟ್ ಅಲ್ಲಿ ಕಾಲೇಜ್ ಪೋರ್ಷನ್ ಒಂದು ಫ್ಲಾಶ್ ಕಟ್ ಬರುತ್ತೆ, ಅದು ಮಜವಾಗಿತ್ತು. ಆನ್ ದಟ್ ನೋಟ್, ನಿಶಾ ಅವರಿಗೆ ಒಂದು 2-3 ಶೇಡ್ಸ್ ಇವೆ ಈ ಚಿತ್ರದಲ್ಲಿ. ಅವುಗಳೆಲ್ಲವನ್ನು ಅವರು ಕಾನ್ಫಿಡೆಂಟ್ ಆಗಿ ನಿರ್ವಹಿಸಿದ್ದಾರೆ. ರಕ್ತ, ಜಾತಿ, ಹೆಣ್ಣು ಮಗು, ಕೃಷ್ಣ ಅಥವಾ ದೇವರು ಈ ರೀತಿಯ ಟಾಪಿಕ್ಸ್ ನ ಕೂಡ ಕಥೆಯಲ್ಲಿ ಹೆಣೆದಿದ್ದಾರೆ. ಒಂದು ದೊಡ್ಡ ಎಪಿಸೋಡ್ ಧೃತಿ, ನಿಶಾ ಅವರ ಪಾತ್ರ ಕಾರ್ ಓಡಿಸುವಾಗ ನಡೆಯುತ್ತೆ. ಅದರಲ್ಲಿ ಆಕೆ ಎಷ್ಟೆಲ್ಲ ಇಶ್ಯೂಸ್ನ ಹ್ಯಾಂಡಲ್ ಮಾಡ್ತಾಳೆ ಅನ್ನೋ ಐಡಿಯಾ ನನಗೆ ಇಷ್ಟವಾಯಿತು. ಆ ಎಪಿಸೋಡ್ನಲ್ಲಿ ಬಂದ ಡ್ರೋನ್ ಶಾಟ್ಗಳಲ್ಲಿ ಕೆಲವು ತುಂಬಾನೇ ಎಫೆಕ್ಟಿವ್ ಆಗಿದ್ವು. ರೈಟಿಂಗ್ನಲ್ಲಿ ಪೇಸ್ ಇದೆ, ಧೃತಿಯ ಪಾತ್ರವನ್ನ ಬಿಟ್ಟು ಬೇರೆ ಯಾವ ಪಾತ್ರಗಳ ಮುಖವನ್ನು ತೋರಿಸಲ್ಲ ಅನ್ನೋದೆಲ್ಲ ಪ್ಲಸ್ಸು ಹೌದು, ಮೈನಸ್ಸು ಹೌದು. ಪ್ಲಸ್ ಆಬ್ವಿಯಸ್ಲಿ ಕಥೆ ಎಲ್ಲೂ ನಿಲ್ಲಲ್ಲ, ಹಾಗೇನೆ ಸೈಕಲಾಜಿಕಲ್ ಥ್ರಿಲ್ಲರ್ ಅನ್ನೋ ಝೋನ್ಗೆ ನಮ್ಮನ್ನ ಟ್ಯೂನ್ ಮಾಡಿ ಇಡುತ್ತೆ. ಮೈನಸ್ ಮುಖ್ಯ ಪಾತ್ರದ ಜೊತೆ ಆಕೆ ಇರುವ ಆ ಸಿಚುಯೇಷನ್ನ ಜೊತೆ ನಮಗಿರುವ ಎಮೋಷನಲ್ ಕನೆಕ್ಟ್ ಒಂದು ಮಿನಿಮಲ್ ಲೆವೆಲ್ನಲ್ಲೇ ಉಳಿದುಬಿಡುತ್ತೆ. KC ಬಾಲಸರಂಗನ್ ಅವರ ಹಾಡುಗಳು, ಮಹೇಂದ್ರ ಗೌಡ ಅವರ ಸಾಹಿತ್ಯ ಕಥೆಗೆ ಹೋಲುವಂತೆ ಕೂಡ ಇತ್ತು, ಫ್ರೆಶ್ ಆಗೂ ಇತ್ತು. ಧೃತಿ ಕತೆ ಹೇಳಿದ್ರೆ ಅಂಶು ಧೃತಿಗೆಡಲ್ಲ. ಈ ಹೊಸ ತಂಡ ಕೂಡ ಇನ್ನೂ ಹೊಸ ಹೊಸ ಕಥೆಗಳನ್ನ ಪರದೆಗೆ ತರುವ ಪ್ರಯತ್ನದಲ್ಲಿ ಧೃತಿ ಕೆಡಬೇಕಾಗಿಲ್ಲ. ಸೊ ಅದು ಈ 3-in-1 ಮಿನಿ ರಿವ್ಯೂ ವಿಡಿಯೋ. ನಿಮಗೇನನ್ನಿಸ್ತು ಅನ್ನೋದನ್ನ ತಿಳಿಸಿ. ಧನ್ಯವಾದಗಳು.